ನಮ್ಮ ಪ್ರಿನ್ಸಿಪಲು ಟೀಚರ್ಸ್ ಹೇಳ್ತಿದ್ರು, ದೀಕ್ಷಾ ಇಲ್ಲಿ ದೀಕ್ಷಾನೇ ಓದಿದ್ಯಾ, ಮುಂದೆ ದೀಕ್ಷಾನೇ ಸೇರ್ಕೋ, ಆಗ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ, ನಿಂಗೆ ಓದೋದಕ್ಕೂ ಟೈಮ್ ಸಿಗುತ್ತೆ, ಇಂಪ್ರೂವ್ಮೆಂಟ್ಸ್ ಇರುತ್ತೆ ಅಂತ ಹೆಲ್ಪ್ ಮಾಡ್ತಿದ್ರು. ನಮ್ಮ PU1 ಫಸ್ಟ್ ಸ್ಲಿಪ್ ಟೆಸ್ಟ್ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರ್ತಿರ್ಲಿಲ್ಲ. ಆಮೇಲೆ ಎಕ್ಸಾಮ್ ಬರೆದು PU1 ಪಾಸ್ ಆಗಿದಾಗ PU1 ಇಲ್ಲೋ ಸೆಕೆಂಡ್ PU ಬೇರೆ ಕಡೆ ಓದೋಣ ಅಂತ ಡಿಸೈಡ್ ಮಾಡಿದ್ವಿ. ಆಗ PU1 ಮಾರ್ಕ್ಸ್ ನೋಡ್ಬಿಟ್ಟು 1 ಇಯರ್ ಇಲ್ಲೇ ಕಂಟಿನ್ಯೂ ಮಾಡೋಣ, ಇನ್ನೂ ಚೆನ್ನಾಗಿರೋ ಸ್ಕೋರ್ ಮಾಡ್ಬೋದು ಇಲ್ಲೇ ಅಂತ ಇಲ್ಲೇ ನೋಡ್ಕೊಂಡು ಸ್ಟಡಿ ಮಾಡಿಕೊಂಡು ಇದ್ವಿ. ವೀಕ್ಲಿ ಟ್ವೈಸ್ ಮೆಂಟ್ರಿಂಗ್ ಮಾಡ್ತಿದ್ರು, ಅದು ಓದೋಕ್ಕೆಲ್ಲ ಸಪೋರ್ಟ್ ಮಾಡ್ತಿದ್ರು. ಮತ್ತು ಈ ಸಬ್ಜೆಕ್ಟು ಟೈಮ್ ಟೇಬಲ್ ಹಾಕಿ ಈ ಸಬ್ಜೆಕ್ಟ್ ಓದು, ಈ ಟೈಮ್ ಈ ಸಬ್ಜೆಕ್ಟೆಲ್ಲ ಓದಬೇಕು, ಈ ಚಾಪ್ಟರ್ಸ್ ಕವರ್ಸ್ ಮಾಡಬೇಕು, ಇಷ್ಟು ಟೈಮಲ್ಲಿ ಟೈಮ್ ಕೊಟ್ಟು ಚಾಪ್ಟರ್ ಓದಿಸ್ತಿದ್ರು. ಏನು ಹೇಳ್ತೀನಿ ಅಂದರೆ, ಸೇರ್ಕೊಳ್ಳಿ, ಕಾಲೇಜ್ ಚೆನ್ನಾಗಿದೆ, ಟೀಚಿಂಗು ಚೆನ್ನಾಗಿರುತ್ತೆ, ಮತ್ತು ಹಾಸ್ಟೆಲ್ ಸೇರಿಕೊಂಡ್ರೆ ಹಾಸ್ಟೆಲ್ ಲೈಫ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು, ಮತ್ತು ಓದ್ಬೋದು, ಸ್ಟಡಿ ಅವರ್ಸ್ ಇರುತ್ತೆ, ಪ್ಲೇಯಿಂಗ್ಗೆ ಟೈಮ್ ಕೊಡ್ತಾರೆ, ಆಟಾಡಿಕೊಂಡು ಆರಾಮಾಗಿ ಓದ್ಕೋಬೋದು ಅಂತ. ನಾನು ಹಾಸ್ಟೆಲ್ ಓದ್ತಿರೋದ್ರಿಂದ ಈವ್ನಿಂಗ್ ಸ್ಟಡಿ ಅವರ್ಸಲ್ಲಿ ಟೀಚರ್ ಸಪೋರ್ಟ್ ಮಾಡ್ತಿದ್ರು. ಏನೇ ಡೌಟ್ ಕ್ಲಾರಿಫೈ ಅಂದರೆ ಜೈಲ್ಸ್ ಬಂದು ಸ್ಟಡಿ ಅವರ್ಸಲ್ಲಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಓದೋದಕ್ಕೆ ಹೆಲ್ಪ್ ಮಾಡ್ತಿದ್ರು. ನಾನು ಫಸ್ಟು ಓದಬೇಕು ಅಂದರೆ ಲೇಸಿ ಪಡ್ತಿದ್ದೆ, ನೆಕ್ಸ್ಟ್ ಡೇ ಓದೋಣ ಈಗ ಆಟಾಡೋಣ ಅಂದ್ಕೊಂಡು. ಯಾಕೆ PU1 PU2 ಓದ್ನೋ, ಆಗ ಓದಬೇಕು, ಮುಂದೆ ಓದಿದ್ರೇ ಆಗೋದು, ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ, ಲೈಫ್ ಆರಾಮಾಗಿ ಸೆಟ್ಲ್ ಮಾಡ್ಕೋಬೋದು ಅಂತ PU1 PU2 ಜಾಸ್ತಿ ಓದ್ತಿದ್ದೆ.